ನಮಸ್ಕಾರ. ಸರ್ಕಾರಿ ನೌಕರರೇ, 2022 ಪರಿಷ್ಕೃತ ವೇತನ ಶ್ರೇಣಿಗಳು 1 ಜುಲೈ 2022ರಿಂದ ಜಾರಿಗೆ ಬರುವಂತೆ ಅನ್ವಯವಾಗುವಂತೆ ಪರಿಷ್ಕೃತ ವೇತನ ಶ್ರೇಣಿಗಳ ಅನುಷ್ಠಾನದ ಕಾರಣದಿಂದ ಉಂಟಾಗುವ ವೇತನ ಮತ್ತು ಪಿಂಚಣಿ ಆರ್ಥಿಕ ಲಾಭವು 1 ಆಗಸ್ಟ್ 2022ರಿಂದ ಲಭ್ಯವಾಗುತ್ತದೆ. ವೇತನ ಶ್ರೇಣಿಗಳು ಮತ್ತು ಪಿಂಚಣಿಯ ಪರಿಷ್ಕರಣೆಯ ಕಾರಣದಿಂದ ಉಂಟಾಗುವ ವೇತನ ಮತ್ತು ಭತ್ಯೆಗಳು ಹಾಗೂ ಪಿಂಚಣಿಯ ಮೊತ್ತದಲ್ಲಿ ಹೆಚ್ಚಳವನ್ನು 1 ಆಗಸ್ಟ್ 2024ರಿಂದ ನಗದಾಗಿ ಸಂದಾಯ ಮಾಡತಕ್ಕದ್ದು. ಅಂದರೆ ನಿಮಗೆ 1 ಆಗಸ್ಟ್ 2024ರಂದು ನಿಮಗೆ 7ನೇ ವೇತನ ಶ್ರೇಣಿ ನಿಮಗೆ ಬರುತ್ತದೆ. ವೇತನ ಶ್ರೇಣಿಗಳ ವೇತನ ನಿಗದಿ. ಸರ್ಕಾರಿ ನೌಕರ ಪ್ರಸಕ್ತ ವೇತನ ಸಂವಾದಿ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಈ ಕೆಳಕಂಡ ವಿಧಾನಗಳನ್ನು ನಿಗದಿಪಡಿಸತಕ್ಕದ್ದು ಈ ನಿಯಮದ ಪ್ರಕಾರವಾಗಿ ಬರುತ್ತದೆ. ಯಾರು ನನ್ನ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ ಮತ್ತು ಇತರರಿಗೆ ಶೇರ್ ಮಾಡಿ. ಯಾವ ನಿಯಮ ಅಂದರೆ 1/7/2022ರಂದು ಮೂಲ ವೇತನ ನಿಮ್ಮದೇ. ಆ ಟೈಮಿಗೆ ನಿಮಗೆ ಮೂಲ ವೇತನ ಎಷ್ಟಿತ್ತು ಅದನ್ನು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಮತ್ತು 1/7/2022ರಂದಂಥ ಮೂಲ ಸೂಚ್ಯಂಕ ಹಂತ 361.704ಗೆ ಲಭ್ಯವಿತ್ತು ಮತ್ತು ಸಂವಾದಿಯಾಗಿ ಲಭ್ಯವಿದ್ದ 31% ತುಟ್ಟಿ ಭತ್ಯೆ ಆ ಟೈಮ್ನಲ್ಲಿ ಇತ್ತು. ಮತ್ತು 1/7/2022ರಲ್ಲಿ ಲಭ್ಯವಿದ್ದ ನಿಮ್ಮ ಮೂಲ ವೇತನ ಮೇಲೆ 27.5% ಫಿಟ್ಮೆಂಟ್ ಸೌಲಭ್ಯವಿದ್ದು ಆ ಟೈಮಿಗೆ. ಈ ಮೇಲಿನ 1, 2, 3ರಲ್ಲಿ ನಮೂದಿಸಿರುವ ಉಪಲಬ್ಧಿಗಳು ಒಟ್ಟುಗೂಡಿಸಿ ಲೆಕ್ಕ ಹಾಕಿದಾಗ ಬರುವ ಮೊತ್ತವನ್ನು ಸಂವಾದಿ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಕೆಳಗಿನಂತೆ ನಿಗದಿಪಡಿಸತಕ್ಕದ್ದು. ಅಥವಾ ಪರ್ಯಾಯವಾಗಿ ದಿನಾಂಕ 1/7/2022ರಂದು ಲಭ್ಯವಿರುವ ಸರ್ಕಾರಿ ನೌಕರರ ಪ್ರಸಕ್ತ ಮೂಲ ವೇತನವನ್ನು 1.585 ಗುಣಾಕಾರ ಅಂಶದಿಂದ ಗುಣಿಸಿ ಪರಿಷ್ಕೃತ ವೇತನ ಶ್ರೇಣಿಯ ಸಂವಾದಿ ಹಂತಕ್ಕೆ ನಿಗದಿಪಡಿಸುವುದಾಗಿರುತ್ತದೆ. ಈ ರೀತಿ ಬಂದ ಮೊತ್ತವನ್ನು ರೂಪಾಯಿ ಪೂರ್ಣಾಂಕಕ್ಕೆ ಸೀಮಿತಗೊಳಿಸಿ ದತ್ತಾಂಶಗಳನ್ನು ಪರಿಗಣಿಸತಕ್ಕದ್ದು. ಈ ರೀತಿ ಬಂದ ಮೊತ್ತವು ಸರ್ಕಾರಿ ನೌಕರರ ಪರಿಷ್ಕೃತ ವೇತನವಾಗಿರುತ್ತೆ. ಇದನ್ನು ದಂತೆ ಕ್ರಮಬದ್ಧವಾಗಿ ಪಾಲಿಸತಕ್ಕದ್ದು. ಏನೇನು ಪಾಲಿಸಬೇಕಂದ್ರೆ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ. ಈ ರೀತಿ ಮೇಲಿನಂತೆ ಲೆಕ್ಕ ಹಾಕಲಾದ ಒಟ್ಟು ಮೊತ್ತವು ಪರಿಷ್ಕೃತ ವೇತನ ಶ್ರೇಣಿಯ ಕನಿಷ್ಠಕ್ಕಿಂತ ಕಡಿಮೆ ಇದ್ದಲ್ಲಿ ಅದನ್ನು ಕನಿಷ್ಠಕ್ಕೆ ನಿಗದಿಪಡಿಸತಕ್ಕದ್ದು. ಈ ಮೇಲಿನಂತೆ ಲೆಕ್ಕ ಹಾಕಲಾದ ಮೊತ್ತವು ಪರಿಷ್ಕೃತ ವೇತನ ಶ್ರೇಣಿಯ ಕನಿಷ್ಠ ಹಂತ ಮತ್ತು ಕನಿಷ್ಠ ಮೇಲ್ಪಟ್ಟ ಯಾವುದೇ ಹಂತಕ್ಕೆ ಸರಿಸಮನಾದಲ್ಲಿ ಅದನ್ನು ಹಂತದ ಸರಾಸರಿ ಹಂತಕ್ಕೆ ನಿಗದಿಪಡಿಸತಕ್ಕದ್ದು. ಈ ಮೇಲಿನಂತೆ ಲೆಕ್ಕ ಹಾಕಲಾದ ಒಟ್ಟು ಮೊತ್ತವು ಪರಿಷ್ಕೃತ ವೇತನ ಶ್ರೇಣಿಯ ಕನಿಷ್ಠಕ್ಕಿಂತಲೂ ಕಡಿಮೆ ಇದ್ದಲ್ಲಿ ಅದನ್ನು ಕನಿಷ್ಠಕ್ಕೆ ನಿಗದಿಪಡಿಸತಕ್ಕದ್ದು. ಮೇಲಿನಂತೆ ಲೆಕ್ಕ ಹಾಕಲಾದ ಮೊತ್ತವು ಪರಿಷ್ಕೃತ ವೇತನ ಶ್ರೇಣಿ ಕನಿಷ್ಠ ಅಥವಾ ಮೇಲ್ಪಟ್ಟ ಯಾವುದೇ ಹಂತಕ್ಕೆ ಸರಿಸಮನಾಗದ್ದಲ್ಲಿ ಅದನ್ನು ಅಂತಹ ಸರಿಸಮನಾದ ಹಂತಕ್ಕೆ ನಿಗದಿಪಡಿಸತಕ್ಕದ್ದು. ಸಿ. ಮೇಲಿನಂತೆ ಲೆಕ್ಕ ಹಾಕಲಾದ ಮೊತ್ತವು ಪರಿಷ್ಕೃತ ವೇತನ ಶ್ರೇಣಿಯ ಕನಿಷ್ಠ ಹಂತಕ್ಕಿಂತ ಹೆಚ್ಚಾಗಿದ್ದು ಗರಿಷ್ಠ ಹಂತಕ್ಕಿಂತ ಕಡಿಮೆ ಇದ್ದಲ್ಲಿ ಅದನ್ನು ಪರಿಷ್ಕೃತ ವೇತನ ಶ್ರೇಣಿಯ ನಂತರ ಮೇಲಿನ ಹಂತಕ್ಕೆ ನಿಗದಿಪಡಿಸತಕ್ಕದ್ದು. ಈ ಮೇಲಿನಂತೆ ಲೆಕ್ಕ ಹಾಕಲಾದ ಮೊತ್ತವು ಪರಿಷ್ಕೃತ ವೇತನ ಶ್ರೇಣಿಯ ಗರಿಷ್ಠ ಹಂತಕ್ಕೆ ಸಮನಾದಲ್ಲಿ ಅದನ್ನು ಗರಿಷ್ಠ ಹಂತಕ್ಕೆ ನಿಗದಿಪಡಿಸತಕ್ಕದ್ದು. ಮತ್ತು ಈ ಮೇಲಿನಂತೆ ಲೆಕ್ಕ ಹಾಕಲಾದ ಮೊತ್ತವು ಪರಿಷ್ಕೃತ ಶ್ರೇಣಿಯ ಗರಿಷ್ಠ ಹಂತಕ್ಕಿಂತ ಹೆಚ್ಚಾಗಿದ್ದು ಹಂತಕ್ಕಿಂತಲೂ ಕಡಿಮೆ ಇದ್ದಲ್ಲಿ ಅದನ್ನು ನಂತರದ ಹಂತಕ್ಕೆ ನಿಗದಿಪಡಿಸತಕ್ಕದ್ದು. ಯಾರು ನನ್ನ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ ಮತ್ತು ಇತರರಿಗೆ ಶೇರ್ ಮಾಡಿ.